यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಶ್ರೀಮಠದಲ್ಲಿ ಇಂದು ತಿರುಪ್ಪಾವೈ ಶಾತ್ತುಮೊರೆ. ಶ್ರೀವಿಲ್ಲಿಪುತ್ತೂರಿನಲ್ಲಿ ಆಂಡಾಳ್ ತಾಯಾರ್ ಅವರ ಪಡಿಯೇತ್ತ ಸೇವೆ. ವಿವಿಧ ದೇವಸ್ಥಾನಗಳಲ್ಲಿ ಕೊಠಾರೋತ್ಸವದ ಪ್ರಯುಕ್ತ ಮೋಹಿನಿ ಅಲಂಕಾರ ಸೇವೆ. ತಿರುನಾಗೈ ಶ್ರೀ ಸುಂದರವಲ್ಲಿ ತಾಯಾರ್ ಅವರ ನೂರುತಡ ಉತ್ಸವ. ಚೆನ್ನೈನ ಮೈಲಾಪುರದಲ್ಲಿ ಧನುರ್ಮಾಸದ ಪ್ರಯುಕ್ತ ರಂಗುರಂಗಾದ ರಂಗೋಲಿ. ಈಗ ಸಮಾಚಾರದ ವಿವರಗಳು. ಇಂದು ನಮ್ಮ ಶ್ರೀಮಠದಲ್ಲಿ ಬೆಳಿಗ್ಗೆ ತಿರುಪ್ಪಾವೈಯ ಶಾತ್ತುಮೊರೆ ನಡೆಯಿತು. 30 ದಿನಗಳಿಂದ ಪ್ರತಿದಿನ ಬೆಳಿಗ್ಗೆ ಗೋಷ್ಠಿ ನಡೆದು ಆ ದಿನದ ತಿರುಪ್ಪಾವೈಯ ಪಾಶುರವನ್ನು ಅನುಸಂಧಾನ ಮಾಡಲಾಯಿತು. ಆಚಾರ್ಯ ರಾಮಾನುಜರ ಪರಮಕೃಪೆಯಿಂದ ಪರಮಪೂಜ್ಯ ಶ್ರೀ ಶ್ರೀ ಜೀಯರ್ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ವರ್ಷದ ತಿರುಪ್ಪಾವೈ ಗೋಷ್ಠಿ ಅತ್ಯಂತ ವಿಜೃಂಭಣೆಯಿಂದ ನಡೆದು ಇಂದು ತಿರುಪ್ಪಾವೈ ಶಾತ್ತುಮೊರೆಯೊಂದಿಗೆ ಈ ಧನುರ್ಮಾಸ ಕೈಂಕರ್ಯ ಸಂಪನ್ನಗೊಂಡಿದೆ. ಇದೇ ರೀತಿ ಪ್ರತಿ ವರ್ಷವೂ ಇತೋಪ್ಯತಿಶಯವಾಗಿ ನಡೆಯಲಿ ಎಂದು ಭಗವಂತನನ್ನು ಪ್ರಾರ್ಥಿಸಲಾಯಿತು. ನಮ್ಮ ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಧನುರ್ಮಾಸದ ಪ್ರಯುಕ್ತ ಪ್ರತಿನಿತ್ಯ ದಿವ್ಯ ಪ್ರಬಂಧ ಗೋಷ್ಠಿ ನಡೆಯುತ್ತಿದೆ. ನಿನ್ನೆ 29ನೇ ದಿನ ಹಾಗೂ ಕೊಠಾರೋತ್ಸವದ 9ನೇ ಉತ್ಸವ. ತಿರುಪ್ಪಾವೈಯ 29ನೇ ಪಾಶುರದ ಪಾರಾಯಣ ನಡೆಯಿತು. ಮಹಾಮಂಗಳಾರತಿಯ ನಂತರ ಗೋಷ್ಠಿ ನಡೆದು ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು. ಆದಿರಂಗನ ಕ್ಷೇತ್ರವಾದ ಶ್ರೀರಂಗಪಟ್ಟಣದಲ್ಲಿ ನಿನ್ನೆ ಶ್ರೀ ರಂಗನಾಥ ಸ್ವಾಮಿಯವರಿಗೆ 9ನೇ ದಿನದ ಕೊಠಾರೋತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀ ರಂಗನಾಥ ಸ್ವಾಮಿಯವರು ಮೋಹಿನಿ ಅಲಂಕಾರದಲ್ಲಿ ಅತ್ಯಂತ ಸುಂದರವಾಗಿ ದರ್ಶನ ನೀಡುತ್ತಿದ್ದಾರೆ. ಮಲ್ಲೇಶ್ವರಂ ಮಾರ್ಕೆಟ್ನಲ್ಲಿರುವ ಶ್ರೀ ಶ್ರೀನಿವಾಸನ ದೇವಸ್ಥಾನದಲ್ಲಿ
ಕೊಠಾರೋತ್ಸವ ನಡೆಯುತ್ತಿದೆ. ಈ ಉತ್ಸವದ 9ನೇ ದಿನವಾದ ನಿನ್ನೆ ಶ್ರೀನಿವಾಸನಿಗೆ ಶ್ರೀ ಕೃಷ್ಣನ ಅಲಂಕಾರ ಮಾಡಲಾಯಿತು. ನಂತರ ಕೊಠಾರೋತ್ಸವ ನಡೆದು ಆಳ್ವಾರರುಗಳಿಗೆ ಮರ್ಯಾದೆ ನಡೆಯಿತು. ಧನುರ್ಮಾಸದ ಪ್ರಯುಕ್ತ ಕಾಂಚೀಪುರಂನ ಶ್ರೀ ಆಂಡಾಳ್ ಸನ್ನಿಧಿಯಲ್ಲಿ ಆಂಡಾಳ್ ತಾಯಾರ್ ಅವರಿಗೆ ನೀರಾಟ್ಟಂ ಉತ್ಸವ ನಡೆಯುತ್ತಿದೆ. ನಿನ್ನೆ 9ನೇ ದಿನದ ನೀರಾಟ ಮಹೋತ್ಸವದಲ್ಲಿ ಶ್ರೀ ಆಂಡಾಳ್ ತಾಯಾರ್ ಅವರಿಗೆ ವೈಭವದ ಊಂಜಲೋತ್ಸವ ನಡೆಯಿತು. ಅದರ ದಿವ್ಯ ದರ್ಶನ ಈಗ ಮಾಡೋಣ. ತಮಿಳುನಾಡಿನ ತಿರುನಾಗೈ ದಿವ್ಯದೇಶ ತಿರುಮಂಗೈ ಆಳ್ವಾರ್ ಅವರಿಂದ ಮಂಗಳಾಶಾಸನವಾದ ಕ್ಷೇತ್ರ. ಇಲ್ಲಿಯ ದೇವರು ಸೌಂದರರಾಜ ಪೆರುಮಾಳ್. ಅತ್ಯಂತ ಸುಂದರವಾದ ಎತ್ತರವಾದ ಮೂರ್ತಿ. ಇಲ್ಲಿನ ತಾಯಾರ್ ಸೌಂದರ್ಯವಲ್ಲಿ. ಈ ಸ್ಥಳದಲ್ಲೇ ತ್ರೇತಾಯುಗದಲ್ಲಿ ಧ್ರುವನು ಭಗವಂತನಿಂದ ವರವನ್ನು ಪಡೆದ ಎಂದು ಪ್ರತೀತಿ ಇದೆ. ಈ ಕ್ಷೇತ್ರದಲ್ಲಿ ತಿರುಪ್ಪಾವಯ್ಯ ಕೂಡಾರೈ ವೆಲ್ಲುಂ ಪಾಶುರದ ಪಾರಾಯಣದ ಸಂದರ್ಭದಲ್ಲಿ ಭಗವಂತನಿಗೆ 100 ಮಣ್ಣಿನ ಪಾತ್ರೆಗಳಲ್ಲಿ ಅಕ್ಕಾರ ವಡಿಶಿಲ್ ಪ್ರಸಾದವನ್ನು ಸಮರ್ಪಿಸಿ ನಿವೇದನ ಮಾಡಲಾಯಿತು. ನಂತರ ಭಕ್ತಾದಿಗಳಿಗೆ ಈ ಪ್ರಸಾದವನ್ನು ವಿತರಣೆ ಮಾಡಲಾಯಿತು. ಇಂದು ಶ್ರೀರಂಗ ಕ್ಷೇತ್ರದಲ್ಲಿ ಏಕಾದಶಿ ಪ್ರಯುಕ್ತ ನಂಪೆರುಮಾಳ್ ಅವರಿಗೆ ಅಭಿಷೇಕ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀ ಉ.ವೆ. ವೇದವ್ಯಾಸ ಭಟ್ಟರ್ ಅವರಿಂದ ಕಟೀಯದ ಪಠಣ ನಡೆಯಿತು. ನಂತರ ಸಹಸ್ರಧಾರ ತಟ್ಟೆಯಲ್ಲಿ ನಂಪೆರುಮಾಳ್ ಅವರಿಗೆ ತಿರುಮಂಜನವನ್ನು ಮಾಡಲಾಯಿತು. ಈಗ ಒಂದು ಪುಟ್ಟ ವಿರಾಮ. Not everyone can travel to distant Divya Kshetrams. Not everyone can witness the grandeur of sacred Garudotsava. Yet, moved by the boundless compassion for devotees, His Holiness Sri 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 Yadugiri Yatiraj Narayana Ramanuja Jiyar Swamiji envisioned a divine possibility to bring that rare darshana, to bring that timeless grace here to Mysuru. Thus was born the Pancha Garuda Seva Mahotsava, a sacred confluence of devotion, tradition, and living sampradaya. January 18th, 2026 marks a historic moment. For the first time ever,
12 deities from temples in and around Mysuru will participate in the annual Garuda Seva Mahotsava. This is the Dwadasa Garuda Seva Mahotsava, the largest Garudotsava of its kind, a darshana that must be seen, felt, and received by the heart. Join us at the Mahajana College Playground, Mysuru. Witness the divine procession. Receive the boundless grace of Sriman Narayana. Lokasamasta Sukhino Bhavantu. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಶ್ರೀ ಆಂಡಾಳ್ ತಾಯಾರ್ ಅವರ ಕ್ಷೇತ್ರವಾದ ಶ್ರೀವಿಲ್ಲಿಪುತ್ತೂರಿನಲ್ಲಿ ಧನುರ್ಮಾಸದ ಪ್ರಯುಕ್ತ ಪ್ರತಿನಿತ್ಯ ಆಂಡಾಳ್ ತಾಯಾರ್ ಅವರಿಗೆ ವಿಶೇಷ ಅಲಂಕಾರ ಉತ್ಸವಾದಿಗಳು ನಡೆಯುತ್ತಿದೆ. ಇದೇ ಸಂದರ್ಭದಲ್ಲಿ ಎಣ್ಣೆ ಕಾಪು ನೀರಾಟೋತ್ಸವ ಸಹ ನಡೆಯುತ್ತದೆ. ನಿನ್ನೆ ಮಂಗಳವಾರದ ಪ್ರಯುಕ್ತ ಆಂಡಾಳ್ ತಾಯಾರ್ ಅವರಿಗೆ ನೀರಾಟೋತ್ಸವ ನಡೆದು ಪಡಿಯೇತ್ತ ಸೇವೆ ನಡೆಯಿತು. ಅಂತಹ ದಿವ್ಯವಾದ ಪಡಿಯೇತ್ತ ಸೇವೆಯನ್ನು ನಾವು ಈಗ ಮಾಡೋಣ. கோதை பிறந்தவூர் கோவிந்தன் வாழுமூர் சோதி மணிமாடம் தோன்றுமூர். ಚೆನ್ನೈ ನಗರದ ಮೈಲಾಪುರದಲ್ಲಿ ಮಾರ್ಹಳಿ ಮಾಸವನ್ನು ಅತ್ಯಂತ ವಿಶಿಷ್ಟವಾಗಿ ಆಚರಿಸುತ್ತಾರೆ. ಮೈಲಾಪುರದ ಮುಖ್ಯ ರಸ್ತೆಯನ್ನು ಶುಚಿಗೊಳಿಸಿ ಅಲ್ಲಿಯ ಭಕ್ತಾದಿಗಳು ರಸ್ತೆ ಪೂರ್ತಿ ರಂಗೋಲಿ ಹಾಕುತ್ತಾರೆ. ಇದರಲ್ಲಿ ವಿವಿಧ ವರ್ಣಗಳಿಂದ ಕೂಡಿದ ಹೂವುಗಳು, ದೇವಸ್ಥಾನಗಳು, ರಥಗಳು, ಪೊಂಗಲ್ ಹಬ್ಬದ ಆಚರಣೆಗಳು ಇತ್ಯಾದಿ ಚಿತ್ರಗಳು ಅತ್ಯಂತ ಆಕರ್ಷಣೀಯವಾಗಿ ಮೂಡಿಬಂದಿದೆ. ಈಗ ಅದರ ಒಂದು ಸುಂದರ ದೃಶ್ಯ ನೋಡೋಣ. ಮೈಸೂರು ನಗರದ ಅರಮನೆಯ ಶ್ರೀ ಶ್ವೇತವರಾಹ ಸ್ವಾಮಿ ದೇವಸ್ಥಾನದಲ್ಲಿ ಕೊಠಾರೋತ್ಸವದ ಪ್ರಯುಕ್ತ ನಿನ್ನೆ ಶ್ರೀ ಶ್ವೇತವರಾಹ ಸ್ವಾಮಿಯವರಿಗೆ ಮೋಹಿನಿ ಅಲಂಕಾರ ಮಾಡಿ ಉತ್ಸವ ನಡೆಯಿತು. ಈ ಉತ್ಸವದಲ್ಲಿ ಶ್ವೇತವರಾಹ ಸ್ವಾಮಿಯು ಅತ್ಯಂತ ಸುಂದರವಾಗಿ ಮನಮೋಹಕವಾಗಿ ನೀಡುತ್ತಿರುವ ದರ್ಶನ ಎಲ್ಲರ ಕಣ್ಮನ ಸೆಳೆಯಿತು. ನಗರದ ಕೋರಮಂಗಲದಲ್ಲಿರುವ ಮೇಡೈ ಸಂಸ್ಥೆ ಭರತನಾಟ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಜನ್ಮ ಜನ್ಮಾಂತರಂ ಎಂಬ ಶೀರ್ಷಿಕೆಯಡಿಯಲ್ಲಿ ಶ್ರೀ ಮಹಾವಿಷ್ಣುವಿನ ಕುರಿತು ನಡೆದ ಈ ವಿಷಯಾಧಾರಿತ ನೃತ್ಯ ಕಾರ್ಯಕ್ರಮದಲ್ಲಿ ಧನುರ್ಮಾಸದ ಪ್ರಯುಕ್ತ ನಮ್ಮ ಶ್ರೀಮಠದ ಭಕ್ತರಾದ ಶ್ರೀಮತಿ ಭಾಮಾ ಶ್ರೀ ಸುರೇಶ್ ರವರ ಪುತ್ರಿಯರಾದ ವಿದುಷಿ ಶ್ರೀಮತಿ ಸುಕನ್ಯಾ ರಾಘವ್ ಮತ್ತು ವಿದುಷಿ ಶ್ರೀಮತಿ ಸುಪ್ರಿಯಾ ಅಶ್ವಿನ್ ಅವರುಗಳ ಭರತನಾಟ್ಯ ಕಾರ್ಯಕ್ರಮವು ನಡೆಯಿತು.
ಕಳೆದ 1 ವರ್ಷದಿಂದ ಆನ್ಲೈನ್ನಲ್ಲಿ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆಯಿಂದ ಇಯಲ್ಪಾವಿನ ಉಪನ್ಯಾಸ ಪ್ರಾರಂಭವಾಗಲಿದೆ. ಅದರಲ್ಲಿ ಬೆಳಿಗ್ಗೆ 7:30ಕ್ಕೆ ಶ್ರೀ ಪೊಯ್ಗೈ ಆಳ್ವಾರ್ ಅನುಗೃಹೀತವಾದ ಮೊದಲನೇ ತಿರುವಂದಾದಿಯ ಮೊದಲ 10 ಪಾಶುರಗಳ ಉಪನ್ಯಾಸ ಶ್ರೀ ಉವೆ ವಡಕರೈ ಎನ್ ವಿಜಯರಾಘವ ಅಯ್ಯಂಗಾರ್ ಅವರಿಂದ ನಡೆಯಲಿದೆ. ಗುರುವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ, ದ್ವಾದಶಿ, ಜ್ಯೇಷ್ಠ ನಕ್ಷತ್ರ, ಉತ್ತರಾಯಣ ಪುಣ್ಯಕಾಲ, ಮಕರ ಸಂಕ್ರಮಣ, ಸಂಕ್ರಾಂತಿ ಹಬ್ಬ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.